ಹಾಯ್ ನಮಸ್ಕಾರ. IPL ನ ಮೋಸ್ಟ್ ಎಕ್ಸೈಟಿಂಗ್ ಮ್ಯಾಚ್ಗೆ ನಾವು ಇವತ್ತು ಬಂದು ನಿಂತಿದ್ದೀವಿ. ಯಾಕೆ ಅಂತ ಅಂದ್ರೆ ಇವತ್ತು SRH ವರ್ಸಸ್ CSK ಫೇಸ್ ಟು ಫೇಸ್ ಆಗ್ತಾ ಇದ್ದಾರೆ. ಇದು ಒಂಥರ ಡಿಸೈಡರ್ ಆಗುತ್ತೆ. ಎರಡೂ ಟೀಮ್ಗೂ ಕೂಡ ಇದು ಕ್ರಂಚ್ ಅಂಡ್ ಕ್ರಿಟಿಕಲ್ ಮ್ಯಾಚ್. ಬರೀ ಪಾಯಿಂಟ್ ಟೇಬಲ್ ನೋಡೋಣ, ನಿಮ್ಗೆ ಅರ್ಥ ಆಗುತ್ತಾಗ. RCB ಕ್ವಾಲಿಫೈ ಆಗಿದೆ 13 ಮ್ಯಾಚಲ್ಲಿ 18 ಪಾಯಿಂಟ್. 20 ಪಾಯಿಂಟ್ ಗಳಿಸಬಲ್ಲ ಏಕೈಕ ಟೀಮ್ ಅಂತಂದ್ರೆ ಅದು RCB. ಒಂದು ಮ್ಯಾಚ್ ಬಾಕಿ ಇದೆ. GT 13ರಲ್ಲಿ 8 ಗೆದ್ದಿದ್ದಾರೆ, 5 ಸೋತಿದ್ದಾರೆ, 16 ಪಾಯಿಂಟ್. ಅವರು ಕೂಡ ಈಗ ನಮ್ಗಿಂತ ಕಡಿಮೆ, ಸೇಮ್ ಮ್ಯಾಚ್ ಆದ್ರೆ 16 ಪಾಯಿಂಟ್. ಮ್ಯಾಟರ್ ಬರೋದು SRH 12 ಮ್ಯಾಚಲ್ಲಿ 14 ಪಾಯಿಂಟ್ ಇದೆ ಅವ್ರದ್ದು. ನೆಕ್ಸ್ಟ್ PBKS 13ರಿಂದ 13, RR 12 ಮ್ಯಾಚಲ್ಲಿ 12, CSK 12 ಮ್ಯಾಚಲ್ಲಿ 12. ಸೊ ಈ ಮ್ಯಾಚಲ್ಲಿ SRH ಸೋಲ್ಬೇಕು ಅಂತ ಪಂಜಾಬ್ ಬಯಸ್ತಾ ಇರುತ್ತೆ. ಯಾಕಂತಂದ್ರೆ 13 ಇದ್ದಾರೆ, ಅವ್ರು 14 ಇದ್ದಾರೆ. ಸೊ ಅವ್ರು 14 ಇದ್ರೆ ಪಂಜಾಬ್ಗೆ ನೆಕ್ಸ್ಟ್ ಮ್ಯಾಚ್ ಗೆದ್ರೆ 15 ಆಗುತ್ತೆ, ಅವ್ರು ಮೇಲ್ ಹೋಗ್ತಾರೆ, ಥರ್ಡ್ ಪಾಯಿಂಟಿಗೆ ಹೋಗ್ತಾರೆ, ಥರ್ಡ್ ಪ್ಲೇಸಿಗೆ ಹೋಗ್ತಾರೆ. ಆದ್ರೆ ಇನ್ನೊಂದ್ ಕಡೆ RR ಕೂಡ ಇದನ್ನೇ ಬಯಸ್ತಾ ಇರುತ್ತೆ. ನಿನ್ನೆ ಅವ್ರು ಸೋತಿದ್ದಾರೆ, ಅವ್ರಿಗಿನ್ನ 2 ಮ್ಯಾಚ್ ಇದೆ, 12 ಪಾಯಿಂಟ್ ಇದ್ದಾರೆ. SRH 14ರಲ್ಲೇ ಇದ್ರೆ ಇವತ್ತು ಸೋತು ಅವರಿಗೆ 16 ಆಗೋಕ್ ಚಾನ್ಸ್ ಇದೆ, ಅವ್ರಿಗಿಂತ ಮೇಲ್ ಹೋಗೋಕ್ ಚಾನ್ಸ್ ಇದೆ. ಅದನ್ನೇ CSK ಕೂಡ ಆಬ್ವಿಯಸ್ಲಿ ಬಯಸ್ತಾ ಇರುತ್ತೆ, ಅವರೇ ಆಡ್ತಾ ಇರೋದ್ರಿಂದ. ಆದ್ರೆ ಈಗ CSK ಏನಾದ್ರೂ ಇವತ್ತಿನ ಮ್ಯಾಚ್ ಅಲ್ಲಿ ಗೆದ್ದರೆ ಅವರು 13 ಮ್ಯಾಚಲ್ಲಿ 14 ಪಾಯಿಂಟ್ ಹೋಗ್ತಾರೆ. ಡೈರೆಕ್ಟ್ಲಿ ಅವರು 4ನೇ ಪ್ಲೇಸಿಗೆ ಹೋಗ್ತಾರೆ. ಯಾಕಂದ್ರೆ ರನ್ ರೇಟ್ ಅವ್ರದ್ದು CSK ಅದು SRHಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಬಟ್ ಇವತ್ತೊಂದು ದೊಡ್ಡ ಮಾರ್ಜಿನ್ ಅಲ್ಲಿ CSK ಗೆದ್ರೆ ಡೈರೆಕ್ಟ್ ಆಗಿ ಥರ್ಡ್ ಸ್ಪಾಟಿಗೆ ಹೋಗ್ತಾರೆ. ಬಟ್ ಎಷ್ಟು ಮಾರ್ಜಿನ್ ಹೇಗೆ ಅನ್ನೋದು ನಾವು ನೋಡಬೇಕು. ಗೆಲ್ಲಬೇಕು ವಿತ್ ಎ ಗುಡ್ ಮಾರ್ಜಿನ್ CSK ಟಾರ್ಗೆಟ್ ಆಗಿರುತ್ತೆ. ಸೀದಾ ಅವ್ರು ಥರ್ಡ್ ಪ್ಲೇಸಿಗೆ ಹೋಗ್ತಾರೆ, SRHನ ಕೆಳಗೆ ಹಾಕಿ. ಇನ್ನೊಂದ್ ಕಡೆ ಏನಾದರೂ ಜಸ್ಟ್ ಗೆದ್ರು ಅಂತಂದ್ರೆ 4ನೇ ಪ್ಲೇಸಿಗೆ ಹೋಗ್ತಾರೆ, ಪಂಜಾಬ್ 5ಕ್ಕೆ ಬರುತ್ತೆ. ಸೊ ಅಲ್ಲಿಗೆ ಟಾಪ್ 4 ಅಲ್ಲಿ ಉಳ್ಕೋತಾರೆ ಇವರು. ಆದ್ರೆ CSKಗೆ ಎರಡೂ ಮ್ಯಾಚ್ ಕೂಡ ವೆರಿ ಇಂಪಾರ್ಟೆಂಟ್. ಈಗ CSK ಇವತ್ತು ಗೆದ್ರು ಅಂತ ಅನ್ಕೊಂಡ್ರೆ ನಾನು ಆಗ್ಲೇ ಹೇಳಿದಾಗೆ ಥರ್ಡ್ ಅಥವಾ ಫೋರ್ತಿಗೆ ಹೋಗ್ತಾರೆ. ಆದ್ರೆ CSKಗೆ ಕೊನೆಯ ಮ್ಯಾಚ್ ಇರೋದು ಒಂದು ಇವತ್ತಿನ SRH ಆದ್ಮೇಲೆ GT ಮೇಲಿದೆ. GT ಕೂಡ ಟೇಬಲ್ ಟಾಪರ್. ಸೊ ಅವ್ರನ್ನೂ ಕೂಡ ಏನಾದರೂ ಹೊಡೆದ್ರು ಅಂತ ಅನ್ಕೊಳ್ಳೋಣ, ಒಂದು ಗೆಸ್ ಮಾಡೋಣ. ಆಗ ಅವರಿಗೆ 16 ಪಾಯಿಂಟ್ ಆಗುತ್ತೆ. ಅವರು ಸೀದಾ ಆಲ್ಮೋಸ್ಟ್ 2ನೇ ಸ್ಪಾಟಿಗೆ ಹೋಗ್ತಾರೆ. ಬಟ್ ರನ್ ರೇಟ್ ಇಲ್ಲೂ ಕೂಡ ದೊಡ್ಡ ಮಾರ್ಜಿನ್. ನಾನು ಯಾಕೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ದೊಡ್ಡ ಮಾರ್ಜಿನ್ ಅಲ್ಲಿ CSK ಗೆದ್ರೆ ಅವರಿಗೆ ನಂಬರ್ 3, ನಂಬರ್ 2ಗೆ ಏಮ್ ಮಾಡ್ಬೋದು. ಸೊ ಆ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ 16 ಪಾಯಿಂಟ್ ಈಕ್ವಲ್ ಆಗುತ್ತೆ GT. ಆದ್ರೆ GT ಲಾಸ್ಟ್ ಮ್ಯಾಚ್ ಏನಿದೆ ಅವ್ರಿಗಿರೋದು CSK ಮೇಲೆ. ಆ ಒಂದು ಮ್ಯಾಚ್ ಏನಿದೆ ತುಂಬಾ ಡಿಸೈಡರ್ ಮ್ಯಾಚ್ ಆಗುತ್ತೆ ಈ ಒಂದು ಟೈಮಲ್ಲಿ. ಇನ್ ಕೇಸ್ ಏನಾದರೂ ಇವತ್ತು SRH ಗೆಲ್ತು ಅಂತ ನಾವು ಅನ್ಕೊಳ್ಳೋಣ. ಸೊ ಆಗ ಏನಾಗುತ್ತೆ, ಆಗ CSK 13 ಮ್ಯಾಚಲ್ಲಿ 12 ಪಾಯಿಂಟ್ ಆಗುತ್ತೆ. ಬಹುತೇಕ ಅವರ ಈ ಪ್ಲೇ ಆಫ್ ಕನಸು ಭಗ್ನ. ಆಲ್ಮೋಸ್ಟ್ ಅವರು ಔಟ್ ಆಗ್ತಾರೆ. DCಗೆ ಒಂದು ಚಾನ್ಸ್ ಅಲ್ಲಿಗೆ ಸ್ವಲ್ಪ ಮೇಲ್ ಬರೋಕೆ. ಯಾಕಂದ್ರೆ 13-12 CSK ಆದ್ರೆ 13 ಮ್ಯಾಚಲ್ಲಿ 12, DC ಕೂಡ 13ರಲ್ಲಿ 12 ಇದೆ. ಎಲ್ಲೋ ಒಂದು ಔಟ್ ಅಂಡ್ ಔಟ್ ಚಾನ್ಸ್ ಸಿಗುತ್ತಾ ನಮಗೆ ಅಂತ ಅವರು ಕೂಡ ವೆಯ್ಟ್ ಮಾಡ್ತಾರೆ. ಹಾಗಾಗಿ DCಗೆ ಇವತ್ತು CSK ಸೋತ್ರೆ ಒಳ್ಳೇದು, ತಮ್ಮನ್ನ ತಾವು ಬೆಟರ್ ಮಾಡ್ಕೊಳ್ಳೋಕೆ. ಬಟ್ CSK ಇವತ್ತಿನ ಮ್ಯಾಚನ್ನು ಗೆಲ್ಲಬೇಕು ಅಂತ ಪ್ರಯತ್ನ ಪಡ್ತಾ ಇರುತ್ತೆ. CSKಗೆ ಇವತ್ತಿನ ಮ್ಯಾಚ್ ಆದ್ಮೇಲೆ GT ಮೇಲೆ ಮ್ಯಾಚ್ ಇರೋದು. ಸೊ ಎರಡು ಮ್ಯಾಚನ್ನು ಅವ್ರು ಗೆದ್ರೆ 16 ಪಾಯಿಂಟಿಗೆ ವಿತ್ ಅ ವೆರಿ ಗುಡ್ ಹೆಲ್ತಿ ರನ್ ರೇಟ್ ಅನ್ನ ಮೇಂಟೈನ್ ಮಾಡಿದ್ರೆ ಅವರಿಗೆ ಟಾಪ್ 2ಗೆ ಬರೋಕ್ಕೆ ಚಾನ್ಸ್ ಇದೆ. ಸೊ CSK ಅದನ್ನು ಹೇಗೆ ಬಳಸ್ಕೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕು. ಇವತ್ತೊಂದೋ ಮಾಡು ಇಲ್ಲ ಮಡಿ ಅಂತ ಒಂದು ಚಾನ್ಸ್. ಸೋತ್ರೆ ಮುಗೀತು, ಗೆದ್ರೆ ಟಾಪ್ 2ಗೂ ಹೋಗುವಂತ ಚಾನ್ಸಸ್ ಇದೆ. CSK ಅದನ್ನು ಹೇಗೆ ಬಳಸ್ಕೊಳ್ಳುತ್ತೆ ನೋಡಬೇಕು. ಸೊ SRH ಏನಾದರೂ ಉಳಿದಿರುವಂಥ ಎರಡೂ ಮ್ಯಾಚನ್ನು ಗೆದ್ರೆ, CSK ಇವತ್ತವ್ರು ಹೊಡೆದ್ರು, ಲಾಸ್ಟ್ ಮ್ಯಾಚ್ ಇರೋದು RCB ಮೇಲೆ, ಎರಡನ್ನೂ ಕೂಡ ಗೆದ್ರೆ ಅವರು 16 ಪಾಯಿಂಟಿಗೆ ಬರ್ತಾರೆ. ಸೊ 16 ಪಾಯಿಂಟಿಗೆ GTನೂ ಕೂಡ ಅವರು ಹೊಡೆದು ಅಂದರೆ ರನ್ ರೇಟಲ್ಲಿ ಮೀರಿಸಿ ಅವರು ಸೆಕೆಂಡ್ ಪ್ಲೇಸಿಗೆ ಬರ್ಬೋದು. ಸೊ ಇಂಥ ಒಂದು ಚಾನ್ಸ್ ಎರಡೂ ಟೀಮ್ಗೂ ಕೂಡ ಸೆಕೆಂಡ್ ಪ್ಲೇಸಿಗೆ ಬರುವಂಥ ಚಾನ್ಸಸ್ ಇದೆ. ಎರಡು ಮ್ಯಾಚನ್ನು ಗೆದ್ರೆ ಉಳಿದಿರೋ ಅಂದರೆ GTಗೆ SRHಗೂ 2 ಮ್ಯಾಚ್ ಇದೆ, CSKಗೂ 2 ಇದೆ. ಎರಡನ್ನೂ ಕೂಡ ಕಂಫರ್ಟೇಬಲಿ ಗೆದ್ರೆ ಸೆಕೆಂಡ್ ಸ್ಪಾಟನ್ನು ಅವರು ಅಕ್ವೈರ್ ಮಾಡ್ಬೋದು. ಇದನ್ನ ಇವತ್ತು ಇದೆ, ಇಲ್ಲ ಹೋಯ್ತು. SRH ಏನಾದರೂ ಇವತ್ತು ಸೋಲ್ತು ಅಂತಂದ್ರೆ 13 ಮ್ಯಾಚ್ 14 ಪಾಯಿಂಟ್ ಆಗುತ್ತೆ. ಅದಾದ್ಮೇಲೆ ಹೇಳೋಕ್ಕಾಗಲ್ಲ, ಉಳಿದಂಥ ಟೀಮ್ ಪಂಜಾಬ್ ನೆಕ್ಸ್ಟ್ ಮ್ಯಾಚ್ ಒಂದು ಗೆಲ್ಬೋದು. ಆಗ ಇವರು SRH ಲಾಸ್ಟ್ ಮ್ಯಾಚ್ ಏನೋ ಸೋತ್ರೆ ಅವರು ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಇಂದಾನೆ ಹೊರಗಡೆ ಬರ್ತಾರೆ. ಸೊ ಇಂಥ ಒಂದು ಸ್ಥಿತಿ ಇದೆ. ಗೆದ್ರೆ ಕಂಫರ್ಟಬಲಿ ಗೆಲ್ತಾ ಹೋದ್ರೆ ಸೆಕೆಂಡ್ ಸ್ಪಾಟ್, ಇಲ್ಲ ಅಂತಂದ್ರೆ ಔಟ್ ಆಗುವಂಥ ಚಾನ್ಸಸ್ ಕೂಡ ಇದೆ ಕಂಪ್ಲೀಟ್ ಆಗಿ ಪ್ಲೇ ಆಫ್ ಇಂದ. ಎರಡು ಟೀಮ್ನ ಸ್ಟ್ರೆಂತ್ ಬಗ್ಗೆ ಮಾತಾಡೋದಾದ್ರೆ ನನಗೆ CSKಗಿಂತ SRH ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಯಾಕಂದ್ರೆ ಎರಡು ಡಿಪಾರ್ಟ್ಮೆಂಟ್ ಅಲ್ಲಿ ಬೌಲಿಂಗ್, ಬ್ಯಾಟಿಂಗ್ ಹಾಗೆ ಫೀಲ್ಡಿಂಗ್ ಮೂರರಲ್ಲೂ ಕೂಡ ಅದ್ಭುತವಾಗಿದ್ದಾರೆ ಅವರು. ಬಟ್ CSK ಎಲ್ಲೋ ಒಂದು ಟೀಮ್ ಆಗಿ ಇನ್ನೂ ಜೆಲ್ ಆಗಿಲ್ಲ. ಆ ಬಾಂಡಿಂಗ್ ಕಾಣಿಸ್ತಾ ಇಲ್ಲ CSKಲಿ. ಹಿಂದೆ ಇದ್ದಂಥ CSKನೇ ಬೇರೆ. ಧೋನಿ ಇದ್ದಾಗ, ಪೊಲಾರ್ಡ್ ಇದ್ದಾಗ, ಹೇಡನ್ ಇದ್ದಾಗ, ಸುರೇಶ್ ರೈನಾ, ರವೀಂದ್ರ ಜಡೇಜಾ ಇದ್ದಾಗ ಅದೊಂದು ಬೇರೆನೇ ಒಂದು ಸೆಟ್ ಆಫ್ ಪ್ಲೇಯರ್ಸ್ ಅವರು, ಲೆಜೆಂಡ್ಸ್ ಅವರು. ಬಟ್ ಇವಾಗ ನೀವು ನೋಡೋದ್ರಲ್ಲಿ ಸಂಜು ಸ್ಯಾಮ್ಸನ್ ಒಬ್ರು ಆಗಾಗ ಬಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ, ದೊಡ್ಡ ಸ್ಕೋರ್ ಬರುತ್ತೆ, ಒಂದು 180 ಆ ಥರ ಮೇಲೆ ಹೋಗುತ್ತೆ ಅವ್ರದ್ದು. ಇಲ್ಲ ಅಂತಂದ್ರೆ 15-20 ಮುಗ್ದು ಹೋಗುತ್ತೆ. ಅನ್ಸರ್ಟಿನಿಟಿ ಇದ್ದೇ ಇದೆ. ಋತುರಾಜ್ ಗಾಯಕ್ವಾಡ್ ಆಸ್ ಕ್ಯಾಪ್ಟನ್ ನನಗಂತೂ ನಯಾ ಪೈಸೆ ಇಂಪ್ರೆಸ್ ಮಾಡಿಲ್ಲ ಅವರು. ಕ್ಯಾಪ್ಟನ್ ಆಗಿ ಕೂಡ ಸಾಬರ್, ಅವರ ಡಿಸಿಷನ್ಗಳು ಕೂಡ ತುಂಬಾ ಗಟ್ಸಿ ಡಿಸಿಷನ್ ಇಲ್ಲ. ಜೊತೆಗೆ ಬ್ಯಾಟ್ಸ್ಮನ್ ಆಗಿ ಕೂಡ ಈ ಸಲ ಅವರಿಗೆ T20ಯ ಟೆಂಪರಮೆಂಟೇ ಇಲ್ಲ ಆ ಪ್ಲೇಯರಲ್ಲಿ. ಒಂಥರ ಒನ್ ಡೇ ಲೆವೆಲಲ್ಲಿ ಆಡ್ತಾ ಇದ್ದಾರೆ ಅವರು. ಕೆಲವೊಂದು ಮ್ಯಾಚ್ ಏನಾದರೂ 1-2 ಇನ್ನಿಂಗ್ಸ್ ಬಿಟ್ಟರೆ ನಾಟ್ ಅಪ್ ಟು ದ ಮಾರ್ಕ್. ಉರ್ವಿಲ್ ಪಟೇಲ್ ಒಳ್ಳೆ ಪ್ಲೇಯರ್, ಅವರಿಗೆ
ಎಲ್ಲ ಮ್ಯಾಚಲ್ಲೂ ಆಡುವಂಥ ಪ್ಲೇಯರ್ ಅಲ್ಲ ಅವರು. ಅವರೊಂಥರ ಹಿಟ್ ಆ್ಯಂಡ್ ಮಿಸ್ ಆ ಥರ ಪ್ಲೇಯರ್ ಅವರು. ನಮ್ಮಲ್ಲಿ ಸಾಲ್ಟ್ ಹೇಗೆ ಆ ಥರ, ಅಥವಾ ಹಿಂದೆ ಗೇಲೆಲ್ಲ ಆಡೋರು ಆ ಥರ ಬಂದು ಚಚ್ಚಿ ಬಿಸಾಕಿ ಹೋಗುವಂಥ ಪ್ಲೇಯರ್. ಸೊ ಅವ್ರನ್ನೆಲ್ಲ ನೀವು ಪ್ರತಿ ಮ್ಯಾಚ್ ಆಡಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇನ್ನು ಕಾರ್ತಿಕ್ ಶರ್ಮಾ ಕೊಟ್ಟಿರುವಂಥ ಕೋಟಿಗೆ ನಾನು ನನ್ನ ಅರ್ಹತೆ ಏನು, ನನ್ನ ತಾಕತ್ತೇನು ಅಂತ ಲಾಸ್ಟ್ ಮ್ಯಾಚಲ್ಲಿ ತೋರಿಸಿದ್ದಾರೆ. ಸೊ ಅವರೊಂದು ಹೋಪ್ ಅವರಿಗೆ. ಏಜ್ ಕೂಡ ಕಡಿಮೆ ಇರೋದ್ರಿಂದ ಮೇ ಬಿ ಕಾರ್ತಿಕ್ ಶರ್ಮಾ ವಿಲ್ ಬಿ ಎ ಗುಡ್ ಪ್ರಾಸ್ಪೆಕ್ಟ್ ಫಾರ್ CSK. ಇನ್ನು ಡೆವಾಲ್ ಬ್ರೆವಿಸ್ ಬಗ್ಗೆ ಮಾತಾಡೋದಾದರೆ, ಅವರ ಬಾಹುಬಲಿ ಎಂಟ್ರಿ ಮಾತ್ರ ಅಲ್ಲ, ಎಂಟ್ರಿಲಿ ಮಾತ್ರ ಒಂದು ಕದರ್ ತೋರಿಸೋದಲ್ಲ, ಮಾಸ್ ತೋರಿಸೋದಲ್ಲ, ಆಟದಲ್ಲಿ ತೋರಿಸ್ಬೇಕು ಅಂತ ನನಗನ್ಸುತ್ತೆ. ಸೊ ನೋಡೋಣ, ಬರೀ ಆ ಎಂಟ್ರಿಗೆ ಸೀಮಿತವಾಗಿರುತ್ತಾ ಅಥವಾ ಗೇಮ್ ಕೂಡ ಬರುತ್ತಾ ಅಂತ. ಸೊ ಶಿವಮ್ ದುಬೆ ಕ್ಯಾಮಿಯೋ, ಒಳ್ಳೆ ಕ್ಯಾಮಿಯೋನ ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ರೆ ಕ್ಯಾಮಿಯೋ ಚೆನ್ನಾಗಿದೆ, ಚೆನ್ನಾಗಿ ಆಡ್ತಾರೆ ಅವರು. ಅವರಿಗೆ ಉಳಿದಂಥ ಪ್ಲೇಯರ್ಗಳು ಸಪೋರ್ಟ್ ಮಾಡಬೇಕು. ಟಾಪ್ ಆರ್ಡರ್ ಕ್ಲಿಕ್ ಆದರೆ ಶಿವಮ್ ದುಬೆ ಒಂದು ಒಳ್ಳೆ ಫಿನಿಶನ್ನು ಕೊಡ್ತಾರೆ. ಹಾಗೆ ಪ್ರಶಾಂತ್ ವೀರ್ ಕೋಟಿಗೆ ಲೆಕ್ಕ ಕೊಡಬೇಕು. ಇನ್ನೂ ಕೂಡ ಪರ್ಫಾರ್ಮೆನ್ಸಿಂದ ಬಂದಿಲ್ಲ. ನನಗೂ ಗೊತ್ತಾಗಿಲ್ಲ ಯಾಕೆ ಇಷ್ಟು ಕೋಟಿ ಕೊಟ್ಟಿದ್ದಾರೆ ಅಂತ. ಟ್ಯಾಲೆಂಟ್ ಇದೆ ಹುಡುಗನಲ್ಲಿ, ಬಟ್ ಪರ್ಫಾರ್ಮೆನ್ಸಲ್ಲಿ ಅದು ಕಾಣ್ತಾ ಇಲ್ಲ. ಸೊ SRH ಇದೆ. ಇನ್ನು ಬೌಲಿಂಗ್ ಅಂತ ನೋಡಿದ್ರೆ ಅಂಶುಲ್ ಕಾಂಬೋಜ್ ಹಾಗೆ ಮುಖೇಶ್ ಚೌಧರಿ. ಆಗ ಅಂಶುಲ್ ಕಾಂಬೋಜ್ಗೆ ಅಂತೂ ಮೊನ್ನೆ ಚೆಚ್ಚಿ ಬಿಸಾಕಿದ್ರು. 6 ಮೇಲೆ 6 6 ಮೇಲೆ 6 ಒಂದು 8 6 ಏನೋ ಕೊಟ್ಟರು ಅನ್ಸುತ್ತೆ ಅವರು. ಇನ್ನೊಂದು ಕಡೆ ಮುಖೇಶ್ ಚೌಧರಿ ಅಲ್ಲಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ಬಟ್ ಸ್ಟಿಲ್ ನಾಟ್ ಅಪ್ ಟು ದ ಮಾರ್ಕ್. ನೂರ್ ಅಹಮದ್, ಸ್ಪೆನ್ಸರ್ ಜಾನ್ಸನ್. ಸೊ CSK ಟೀಮ್ ಈ ಥರ ಇದೆ. ಅದರ್ ಸೈಡ್ ನಾವು SRH ಟೀಮನ್ನು ನೋಡಿದ್ರೆ, ಈ ಟೀಮ್ ಕೂಡ ಒಂಥರ RR ಹಾಗೆ ನಮ್ಮ ಇನ್ನೊಂದು ಟೀಮ್ ಯಾವುದದು, ಪಂಜಾಬ್. ಸೊ ಅವ್ರ ಥರ ಓಪನರ್ಸ್ ಮೇಲೆ ಹೆವಿಲಿ ಡಿಪೆಂಡ್ ಆಗಿರುವಂಥ ಟೀಮಲ್ಲಿ SRH ಕೂಡ ಒಂದು. ನಿಮಗೆ ಹೆಡ್ ಅಭಿಷೇಕ್ ಶರ್ಮಾ ಒಳ್ಳೆ ಓಪನಿಂಗ್ ಕೊಟ್ಟರೆ ಕ್ಲಾಸನ್ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಅವ್ರೇನಾದರೂ ಪವರ್ ಪ್ಲೇನಲ್ಲಿ 2-3 ಓವರಲ್ಲಿ ವಿಕೆಟ್ ಹೋಯಿತು ಅಂತಂದರೆ ಕಂಪ್ಲೀಟ್ ಹೊರೆ ಬಂದು ಬೀಳೋದೆ ಹೆನ್ರಿಚ್ ಕ್ಲಾಸನ್ ಮೇಲೆ. ಅವ್ರ ಜೊತೆ ನಿತೀಶ್ ರೆಡ್ಡಿ, ಸ್ಮರಣ್ ರವಿಚಂದ್ರನ್ ಇಂಥ ಪ್ಲೇಯರ್ಗಳಿದ್ರೂ ಕೂಡ ಅಲ್ಲಿ ರವಿಚಂದ್ರನ್ ಟ್ರೈ ಮಾಡಿದ್ರು, ನಮ್ಮ ಕರ್ನಾಟಕದ ಹುಡುಗ ಇನ್ನೂ ಕೂಡ ಕ್ಲಿಕ್ ಆಗಿಲ್ಲ ಆ ಮಟ್ಟಕ್ಕೆ. ಇಶಾನ್ ಕಿಶಾನ್ ಇದ್ದಾರೆ. ಸೊ ಅವರು ಒನ್ ಡೌನಲ್ಲಿ ಒಂದು ಬ್ಲಾಸ್ಟ್ ಆಗಬೇಕಾಗುತ್ತೆ. ಸೊ ಈ 3 ಮೇಲೆ, ಟಾಪ್ 3 ಮೇಲೆ ಅವ್ರು ಡಿಪೆಂಡ್ ಆಗಿದ್ದಾರೆ. ಎಲ್ಲವೂ ಕೂಡ ಕರೆಕ್ಟಾಗಿ ಕ್ಲಿಕ್ ಆದರೆ, ಏನು ಬೆಂಕಿ ಹೊತ್ಕೊಂಡು ಹೋದರೆ ಅದ್ಭುತವಾದಂಥ ಪರ್ಫಾರ್ಮೆನ್ಸ್. ಏನಾದರೂ ಒಂದು ಕಡೆ ಮಗ್ಚ್ಕೊಂಡ್ಬಂದರೆ ಕಂಪ್ಲೀಟಾಗಿ ಮಗ್ಚ್ಕೊಂಡು ಹೋಗ್ತಾರೆ. ಆ ಥರದೊಂದು ಟೀಮ್ ಇದು. ಸೊ ಕಂಪ್ಲೀಟ್ಲಿ CSK ಟಾರ್ಗೆಟ್ ಇರುತ್ತೆ ಪವರ್ ಪ್ಲೇನಲ್ಲಿ. ಅಭಿಷೇಕ್ ಹಾಗೆ ಹೆಡ್ನ ಮೊದಲಿಗೆ ಆ 2 ಕಂಬಗಳನ್ನು ಕಿತ್ತರೆ SRH ಆಟೋಮೆಟಿಕ್ಲಿ ಡೌನ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಅದನ್ನು ಮಾಡಬೇಕಾಗಿದೆ. ಇನ್ನು ಬೌಲಿಂಗ್ ಅಂತ ಬಂದಾಗ ಕಂಪ್ಯಾರಿಟಿವ್ಲಿ CSKಗಿಂತ SRH ಸೂಪರ್ ಆಗಿದೆ. ಯಾಕೆ ಅಂತಂದರೆ SRH ಹತ್ರ ಯಂಗ್ಸ್ಟರ್ಸ್ ಇದ್ದಾರೆ. ಪ್ರಫುಲ್ ಹಿಂಗೆ, ಶಕೀಬ್ ಹುಸೇನ್, ಹಾಗೆ ಇಶಾನ್ ಮಲಿಂಗ, ಪ್ಯಾಟ್ ಕಮಿನ್ಸ್. ಸೊ ಇಂಥ ಒಂದಷ್ಟು ಟ್ಯಾಲೆಂಟೆಡ್ ಬಂಚ್ ಇದೆ ಅವರ ಒಂದು ಬೌಲಿಂಗಲ್ಲಿ. ಸೊ ಮೇ ಬಿ ಇದು CSK ಕಂಪೇರ್ ಮಾಡಿದ್ರೆ ದೇ ಆರ್ ಫಾರ್ ಬೆಟರ್ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ. ಒಂದು ಅಡ್ವಾಂಟೇಜ್ CSK ಏನಿದೆ ಅಂತಂದರೆ, ಇವತ್ತು ಚೆನ್ನೈಯಲ್ಲಿ ಮ್ಯಾಚ್ ಆಗ್ತಾ ಇರೋದು. ಸೊ ಹಾಗಾಗಿ ಅವ್ರಿಗೆ ಗೊತ್ತಿರುವಂಥ ಪಿಚ್, ಬೇಕಾದಂಥ ಪಿಚ್ಚನ್ನು ಅವ್ರು ಮಾಡಿಕೊಂಡು ಅವರ ಬೆನಿಫಿಟ್ಗೆ ಇದನ್ನು ಟ್ರೈ ಮಾಡ್ಬೋದು. ಬಟ್ ನೋಡೋಣ ಏನಾಗುತ್ತೆ ಅಂತ. ಎರಡು ಟೀಮಲ್ಲಿ ನೋಡಿದ್ರೆ ನನಗೆ ಪರ್ಸ್ನಲಿ ಅನ್ಸೋದು SRH ಇವತ್ತು 65% ಗೆಲ್ತಾರೆ, 35% ಚೆನ್ನೈಗೆ ಚಾನ್ಸ್ ಇದೆ ಅಂತ. ಸೊ ನೀವು ಪ್ರಿಡಿಕ್ಟ್ ಮಾಡಿ ಯಾರು ಗೆಲ್ಬೋದು, ಏನಾಗ್ಬೋದು ಇವತ್ತಿನ ಮ್ಯಾಚಲ್ಲಿ, ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಸೊ ನಿಮ್ಮ ಕಮೆಂಟಲ್ಲಿ ಬರುವಂಥ ಹೆಸರೇ ಇವತ್ತು ವಿನ್ನರ್ ಆಗುತ್ತಾ ಏನು, ಇವತ್ತೇನಾದರೂ ಗೊತ್ತಲ್ಲ, ಸೋತ್ರೆ ಸೀದಾ ಮನೆಗೆ ಹೋಗಬೇಕಾಗತ್ತೆ CSK. ಟಾಪ್ 2ಗೂ ಕೂಡ ಚಾನ್ಸ್ ಇದೆ. ಟಾಪ್ 2ನ ಮನೆಗ ಕಮೆಂಟ್ ಮಾಡಿ. ನಮಸ್ಕಾರ.